ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಓಪನ್ ನ್ಯೂಸ್. ನಾನು ನಿಮ್ಮ ಪ್ರಿಯಾ. ಬೀದರ್ ಜಿಲ್ಲೆಯ ಹೈದರಾಬಾದ್ ರಸ್ತೆಯಲ್ಲಿ ಇರುವಂತಹ ನೂರ್ ಕಾಲೇಜಿನ ಎದುರುಗಡೆಯಿಂದ ಕಾನನ್ ಕಾಲನಿ ವಾರ್ಡ್ ನಂಬರ್ 33ಗೆ ಹೋಗಲು ಇರುವಂತಹ ಕಚ್ಚಾ ರಸ್ತೆ ಸತತ ಮಳೆಯಿಂದ ಜನರಿಗೆ ಓಡಾಡಲು ತುಂಬಾನೇ ತೊಂದರೆ ಆಗ್ತಿದೆ ಮತ್ತು ಚರಂಡಿ ಇಲ್ಲದೆ ಚರಂಡಿ ನೀರು ರಸ್ತೆಯ ಮೇಲೆ ಹರಿದಾಡ್ತಿರುವುದು ಇದೀಗ ನೀವು ನೋಡಬಹುದಾಗಿದೆ. ಬೀದರ್ ಜಿಲ್ಲೆಯ ಹೈದರಾಬಾದ್ ರಸ್ತೆಯಲ್ಲಿರುವಂಥ ನೂರ್ ಕಾಲೇಜ್ ಎದುರುಗಡೆ ವಾರ್ಡ್ ನಂಬರ್ 33ಗೆ ಹೋಗುವಂಥ ರಸ್ತೆಯಲ್ಲಿ ಸತತವಾಗಿ ಕಳೆದ 4-5 ವರ್ಷಗಳಿಂದ ಮಳೆಗಾಲ ಕಾಲದಲ್ಲಿ ಬಹಳಷ್ಟು ನೀರು ಜಮಾ ಆಗುತ್ತವೆ. ಅಲ್ಲಿ ಶಾಲೆ ಹೋಗುವಂಥ ಹುಡುಗರಿಗಾಗಲಿ ಮತ್ತು ಕಾರ್ಮಿಕರಾಗಲಿ ಇತರ ಯಾರೇ ಆಗಲಿ ಅಲ್ಲಿ ರಸ್ತೆ ಮೇಲಿಂದ ಹೋಗುತ್ತಿರುವಾಗ ಬಹಳ ಜನರಿಗೆ ಹಾನಿಕರ ಆಗ್ತಿದೆ. ಭಾಳ ಜನ ಅಲ್ಲಿ ಕಾಲು ಜರ್ಕೊಂಡು ಬೀಳ್ತಾ ಇದ್ದಾರೆ. ಕೆಲವೊಬ್ಬರು ಗಾಡಿ ಮೇಲಿಂದ ಬಿದ್ದು ಕಾಲು ಮುರ್ಕೊಂಡಿದ್ದಾರೆ. ಆದರೆ ಇದರ ಬಗ್ಗೆ ಯಾರು ಕಮಿಷನರ್ ಆಗಲಿ MLA ಆಗಲಿ ಯಾರು ಇದ್ರ ಬಗ್ಗೆ ಯಾರು ಕ್ರಮ ತೆಗೆದುಕೊಂಡಿಲ್ಲ. ಕೂಡಲೇ ಕ್ರಮ ತೆಗೆದುಕೊಳ್ಬೇಕೆಂದು ನಾವು ಕೇಳ್ಕೊಳ್ತಿದ್ದೆವು. ಇಲ್ಲಾಂದರೆ ನಾವು ಬರೋಂಥ ದಿನಮಾನಗಳಲ್ಲಿ ನಗರಸಭೆ ಮುಂದೆ ಸತತವಾಗಿ ನಾವು ಉಗ್ರವಾದ ಹೋರಾಟ ಮಾಡ್ತೇವೆಂದು ತಮ್ಮಲ್ಲಿ ನಾವು ಕೇಳ್ಕೊಳ್ಳೋರಾಗಿದ್ದೇವೆ. ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ಬೀದರ್ ಜಿಲ್ಲೆಯ ವಿಲ್ಸನ್ ದೊಡ್ಡಮನೆ ಅಂತ ಜಿಲ್ಲಾಧ್ಯಕ್ಷನಾಗಿ ನಾನು ಮಾತನಾಡಿದ್ದೀನಿ.